ಕಮಲ್ ಹಾಸನ್ ಕನ್ನಡಕ್ಕೆ ಅವಮಾನ ಮಾಡಿದ್ರು ನಿಜ, ಆದ್ರೆ ಜನಾರ್ದನ್ ರೆಡ್ಡಿ ಮಾಡಿದ್ದೇನು? ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ ಕಮಲ್ ಹಾಸನ್ಗೆ ಮಾತ್ರ ಧಿಕ್ಕಾರ, ಆದ್ರೆ ಕರ್ನಾಟಕದ ನೆಲವನ್ನ ಅಕ್ರಮವಾಗಿ ಲೂಟಿ ಮಾಡಿ ಕೊಳ್ಳೆ ಹೊಡೆದ ಜನಾರ್ದನ್ ರೆಡ್ಡಿಗೆ ಮಾತ್ರ ಸತ್ಕಾರನ? ಆರ್ ಅಶೋಕ್ ಅವರೇ, ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಸಿದ್ದರಾಮಯ್ಯನವರೇ, ಜನಾರ್ದನ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ವಿರುದ್ಧ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ ನೀವು ಈಗೇಕೆ ನಿಮ್ಮ ಮೇಲೆ ಆರೋಪ ಬರ್ತಾ ಇದ್ರೆ ಮೌನವಾಗಿದ್ದೀರಾ? ರೆಡ್ಡಿಗೆ ಸತ್ಕಾರ ಮಾಡಿ ಗಾಳಿ ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆಯನ್ನ ಪರೋಕ್ಷವಾಗಿ ಸಮರ್ಥನೆ ಮಾಡಕ್ ಹೊರಟಿರೋ ನೀವೆಲ್ಲ ನಿಜಕ್ಕೂ ಕನ್ನಡದ ದ್ರೋಹಿಗಳೇ ಅಲ್ವಾ? ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ನಾನು ನಿಮ್ಮ ಜನಾರ್ದನ್ ಮುದುವತ್ತಿ. ಜನಾರ್ದನ್ ರೆಡ್ಡಿಗೆ ಅಕ್ರಮ ಗಣಿಗಾರಿಕೆಯ ಪ್ರಕರಣದಲ್ಲಿ ತೆಲಂಗಾಣದ ಸಿಬಿಐ ಕೋರ್ಟ್ ಕೊಟ್ಟಂತಹ ಜೈಲು ಶಿಕ್ಷೆಯನ್ನ ತೆಲಂಗಾಣದ ಹೈಕೋರ್ಟ್ ರದ್ದು ಮಾಡಿದೆ. ಅಲ್ಲದೆ ರೆಡ್ಡಿಗೆ ಜಾಮೀನನ್ನು ಕೂಡ ನೀಡಿದೆ. ಹೀಗೆ ಜಾಮೀನಿನ ಮೇಲೆ ಹೊರಬಂದಂತಹ ಜನಾರ್ದನ್ ರೆಡ್ಡಿ, ನಾನು ಯಾವುದೇ ರೀತಿಯಾದ ಅಕ್ರಮ ಗಣಿಗಾರಿಕೆ ಮಾಡಿಲ್ಲ, ವಿದೇಶಕ್ಕೆ ಅಕ್ರಮವಾಗಿ ಯಾವುದೇ ಅದಿರನ್ನು ರಫ್ತು ಮಾಡಿಲ್ಲ ಅಂತ ಸಿಬಿಐ ಕೋರ್ಟೇ ಇಂತಹ ಆರೋಪಗಳನ್ನು ತಳ್ಳಿ ಹಾಕಿದೆ ಅಂತ ಹೇಳಿದ್ದಾರೆ. ಇನ್ನು ಅವರು ಹೇಳಿರೋದನ್ನ TV9 ಸುದ್ದಿ ಮಾಧ್ಯಮ ಕೂಡ ವರದಿ ಮಾಡಿದೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ನಿಜಕ್ಕೂ ಅಕ್ರಮ ಗಣಿಗಾರಿಕೆ ಮಾಡಿಲ್ವಾ? ಕೇವಲ ಸಿದ್ದರಾಮಯ್ಯನವರು ಜನಾರ್ದನ್ ರೆಡ್ಡಿಯ ಮೇಲಿರ್ತಕ್ಕಂತಹ ದ್ವೇಷದಿಂದ ರಾಜಕೀಯ ಲಾಭಕ್ಕಾಗಿ, ಅಧಿಕಾರದ ದುರಾಸೆಗಾಗಿ ಮಾತ್ರನೇ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ರ? ಇಷ್ಟಕ್ಕೂ ತೆಲಂಗಾಣದ ಹೈಕೋರ್ಟ್ ಅದ್ಯಾವ ಗ್ರೌಂಡ್ಸ್ ಮೇಲೆ ಜನಾರ್ದನ್ ರೆಡ್ಡಿಗೆ ಬೇಲ್ ನೀಡಿದೆ? ಜನಾರ್ದನ್ ರೆಡ್ಡಿ ಹೇಳ್ತಾ ಇರೋದ್ರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ? ಈ ಎಲ್ಲಾ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜನ್ನು ಲೈಕ್ ಅಂಡ್ ಫಾಲೋ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಈಗಾಗಲೇ ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಬಗ್ಗೆ ನಾವು ಹಲವು ಎಪಿಸೋಡ್ಗಳನ್ನು ಮಾಡಿದ್ದೀವಿ. ಆ ಎಪಿಸೋಡ್ಗಳು ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಇದ್ದಾವೆ. ಆ ಒಂದು ಪ್ಲೇಲಿಸ್ಟ್ನಲ್ಲಿ ಇರ್ತಕ್ಕಂಥ ವಿಡಿಯೋದ ಲಿಂಕ್ಗಳನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಯಾವ ರೀತಿ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಅದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ರು, ಅವರು ಯಾವ ರೀತಿ ಅದನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ವಿಸ್ತೃತವಾದ ದಾಖಲೆಗಳೊಂದಿಗೆ ಆ ಒಂದು ವಿಡಿಯೋಗಳನ್ನು ಮಾಡಿದ್ದೀವಿ. ಆಸಕ್ತಿ ಇರೋರು ಆ ಒಂದು ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ವಿಚಾರವನ್ನು ತಿಳ್ಕೋಬಹುದು. ಇನ್ನು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ತೆಲಂಗಾಣದ ಸಿಬಿಐ ಕೋರ್ಟು 7 ವರ್ಷ ಜೈಲು ಶಿಕ್ಷೆ ವಿಧಿಸಿದ ನಂತರ ಕೂಡ ಜನಾರ್ದನ್ ರೆಡ್ಡಿಗೆ ತೆಲಂಗಾಣದ ಹೈಕೋರ್ಟು ಬೇಲ್ ನೀಡಿದ್ದೇಕೆ ಎನ್ನುವ ಪ್ರಶ್ನೆ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋಕ್ಕೂ ಮುನ್ನ ಜನಾರ್ದನ್ ರೆಡ್ಡಿಯವರು ಸಿದ್ದರಾಮಯ್ಯನ ಮೇಲೆ ಮಾಡ್ತಾ ಇರತಕ್ಕಂಥ ಆರೋಪ ಏನು, ಇಂತಹ ಆರೋಪ ಮಾಡ್ತಾ ಇರೋದು ಏಕೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ರಮ ಗಣಿಗಾರಿಕೆ ಅಂತ ಹೇಳಿ ಅವ್ರು ಏನ್ ಪಾದಯಾತ್ರೆಯನ್ನ ಮಾಡಿ ಬಳ್ಳಾರಿವರೆಗೆ ಕೂಡ ಒಂದು ರಾಜಕೀಯ ದುರಾಶೆಯಿಂದ ಅಕ್ರಮ ಗಣಿಗಾರಿಕೆ ಆರೋಪ ನನ್ನ ಮೇಲೆ ಹೊರಿಸಿದ್ರು. ನಮ್ಮ ಹೈದರಾಬಾದ್ ಸಿಬಿಐ ಕೋರ್ಟ್ ಏನ್ ತೀರ್ಪನ್ನ ನೀಡಿದ್ದಾರೆ, ಆ ತೀರ್ಪಲ್ಲಿ ಅಕ್ರಮ ಗಣಿಗಾರಿಕೆ ಆಗಿಲ್ಲ. ಒಬ್ಲಾಪುರ ಮೈನಿಂಗ್ ಕಂಪನಿ ಯಾವುದೇ ಅಕ್ರಮ ಗಣಿಗಾರಿಕೆ ಮಾಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಕಡೆ ಅಕ್ರಮ ಗಣಿಗಾರಿಕೆ ಮಾಡುವುದರ ಮೂಲಕ ಒಬ್ಲಾಪುರ ಮೈನಿಂಗ್ ಕಂಪನಿ ಮೂಲಕ ವಿದೇಶಗಳಿಗೆ ರಫ್ತು ಮಾಡಿದ್ದಾರೆ ಅನ್ನೋದನ್ನ ಕೂಡ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅಕ್ರಮ ಗಣಿಗಾರಿಕೆ ಪ್ರಕರಣವನ್ನ ಅವರು ಒಡೆದಾಕಿದ್ದಾರೆ. ಜಾಮೀನಿನ ಮೇಲೆ ಹೊರಬಂದಂತಹ ಗಾಳಿ ಜನಾರ್ದನ್ ರೆಡ್ಡಿ ಅವರು ಸಿದ್ದರಾಮಯ್ಯನವರ ವಿರುದ್ಧ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ತಾವು ಮಾಡಿರ್ತಕ್ಕಂಥ ಅಕ್ರಮವನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ ವಿನಾಕಾರಣ ಸಿದ್ದರಾಮಯ್ಯನವರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಈ ವಿಚಾರ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಗೊತ್ತಿದೆ. ಈಗಾಗಲೇ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಮಾಡಿರೋ ಬಗ್ಗೆ ತೆಲಂಗಾಣದ ಸಿಬಿಐ ಕೋರ್ಟು ಸುದೀರ್ಘವಾದ ವಿಚಾರಣೆ ನಡೆಸಿದೆ. 3400ಕ್ಕೂ ಹೆಚ್ಚು ದಾಖಲೆಗಳನ್ನ ಪರಿಶೀಲನೆ ಮಾಡಿದೆ. 219 ಸಾಕ್ಷಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿದೆ. ಇಷ್ಟೆಲ್ಲ ಸುದೀರ್ಘವಾದ ವಿಚಾರಣೆ ನಡೆದ ನಂತರವೇ ಜನಾರ್ದನ್ ರೆಡ್ಡಿಗೆ ಅಕ್ರಮದ ಗಣಿಗಾರಿಕೆ ಪ್ರಕರಣದಲ್ಲಿ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿದ್ದು. ಒಂದು ವೇಳೆ ತೆಲಂಗಾಣದ ಸಿಬಿಐ ಕೋರ್ಟೇ ಜನಾರ್ದನ್ ರೆಡ್ಡಿ ಯಾವುದೇ ಅಕ್ರಮ ಗಣಿಗಾರಿಕೆ ಮಾಡಿಲ್ಲ, ವಿದೇಶಗಳಿಗೆ ಅದರನ್ನ ರಫ್ತು ಮಾಡಿಲ್ಲ ಅನ್ನೋದಾದ್ರೆ ಯಾಕೆ ಅವರಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸ್ತು ಅಂತ ಪ್ರಶ್ನೆ ಕೇಳತಕ್ಕಂಥ ಪತ್ರಕರ್ತರೇ ಇವತ್ತು ಇಲ್ಲ. ಯಾಕಂದ್ರೆ ಇವತ್ತಿನ ಪತ್ರಕರ್ತರು, ಕೆಲ ಮಾಧ್ಯಮಗಳು ಕೇವಲ ಪೋಸ್ಟ್ ಮ್ಯಾನ್ಗಳಾಗ್ಬಿಟ್ಟಿದ್ದಾವೆ. ಸಿದ್ದರಾಮಯ್ಯನವರು ಹಾಗೆ ಹೇಳಿದ್ದಾರೆ ಅಂತ ಹೋಗಿ ಯಡಿಯೂರಪ್ಪನವ್ರನ್ನ ಕೇಳೋದು, ಯಡಿಯೂರಪ್ಪನವರು ಹೀಗೆ ಹೇಳಿದ್ದಾರೆ ಅಂತ ಕುಮಾರಸ್ವಾಮಿ ಅವ್ರನ್ನ ಕೇಳೋದು, ಕುಮಾರಸ್ವಾಮಿ ಹೀಗೆ ಹೇಳಿದ್ರು ಅಂತ DK ಅವ್ರನ್ನ ಕೇಳೋದು. ಇದು ಬಿಟ್ರೆ ಒಬ್ಬರನ್ನು ಕೂಡ ದಾಖಲೆಗಳ ಸಮೇತ ಅವರ ಮೇಲಿರ್ತಕ್ಕಂಥ ಆರೋಪಗಳೇನು, ಅದರಲ್ಲಿ ಎಷ್ಟು ಸತ್ಯ ಇದೆ, ಇದರಲ್ಲಿ ಏನು ತನಿಖೆ ಆಗಿದೆ, ಗ್ರೌಂಡ್ ರಿಯಾಲಿಟಿ ಏನು ಅಂತ ಚರ್ಚೆ ಮಾಡಿ ಅವುಗಳನ್ನು ಪರಿಶೀಲನೆ ಮಾಡಿ ನೇರವಾದ ದಿಟ್ಟವಾದ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಯಾವುದೇ ಪತ್ರಕರ್ತರು ಇವತ್ತಿನ
ಮಾಧ್ಯಮ ಲೋಕದಲ್ಲಿ ಕಾಣ್ತಾ ಇಲ್ಲ. ಬಹುಶಃ ಅಂತಹದ್ದೊಂದು ಪ್ರವೃತ್ತಿಯನ್ನೇ ಇವತ್ತಿನ ಮಾಧ್ಯಮ ಲೋಕ ಬಿಟ್ಬಿಟ್ಟಿದೆಯೇನೋ ಅಂತ ಅನಿಸ್ತಾ ಇರೋದು ನಿಜಕ್ಕೂ ಸತ್ಯ. ಇನ್ನು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲಿಗೆ ಹೋದಂತಹ ಜನಾರ್ದನ್ ರೆಡ್ಡಿಗೆ ಜಾಮೀನು ಸಿಕ್ಕಿರೋದನ್ನ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಸ್ವಾಗತ ಮಾಡ್ತಾ ಇದ್ದಾರೆ. ಸ್ವಾಗತ ಮಾಡ್ತೀನಿ. ನಾನು ಅವರ ಶ್ರೀಮತಿಯವ್ರ ಜೊತೆ ಎಲ್ಲ ಮಾತಾಡಿದ್ದೆ. ಅವರಿಗೆ ಬೇಲಾಗಿರುವಂತದ್ದು ಒಳ್ಳೇದು, ಮತ್ತೆ ಅವರ ಕೇಸ್ ಏನಾಗಿದೆ ತಡೆಯಾಗಿದೆ. ಈಗ ನಾನು ಸ್ವಾಗತ ಮಾಡ್ತೀನಿ. ಮುಂದೆನೂ ಕೂಡ ಅವರಿಗೆ ಈ ವಿಚಾರದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ರೀ ಅಶೋಕ್ ಅವರೇ, ನಿಜಕ್ಕೂ ನಿಮಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯೇನ್ರಿ? ನಿಜಕ್ಕೂ ಕೂಡ ನಿಮಗೆ ನಾಡಿನ ಬಗ್ಗೆ, ನಾಡಿನ ನೆಲದ ಬಗ್ಗೆ ಸ್ವಲ್ಪನಾದ್ರೂ ಕಿಂಚಿತ್ತಾದ್ರೂ ಜವಾಬ್ದಾರಿ ಇದೆಯಾ, ಕಾಳಜಿ ಇದೆಯಾ? ಇದನ್ನ ನಾವು ಕೇಳ್ತಾ ಇಲ್ಲ, ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಜನಾರ್ದನ್ ರೆಡ್ಡಿ ಅವರು ಕೊಳ್ಳೆ ಹೊಡೆದಿರೋದು ಕನ್ನಡ ನಾಡಿನ ನೆಲವನ್ನ, ಕನ್ನಡ ನಾಡಿನ ಸಂಪತ್ತನ್ನ, ಅಕ್ರಮ ಗಣಿಗಾರಿಕೆಯಿಂದ ಸಾವಿರಾರು ಎಕರೆ ಕರ್ನಾಟಕದ ಅರಣ್ಯ ಭೂಮಿಯನ್ನ ಅಕ್ರಮವಾಗಿ ಬಗಿದು ತಿಂದಿದ್ದಾರೆ. ಅಂತಹ ಜನಾರ್ದನ ರೆಡ್ಡಿಗೆ ಜಾಮೀನು ಸಿಕ್ಕಿದ್ರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಿರಲ್ಲ. ನಿಜಕ್ಕೂ ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ಕನ್ನಡ ನಾಡಿನ ಬಗ್ಗೆ, ನಾಡಿನ ನೆಲದ ಬಗ್ಗೆ ಕಿಂಚಿತ್ತಾದ್ರೂ ಕಾಳಜಿ ಇದೆಯಾ? ಈ ಒಂದು ಪ್ರಶ್ನೆಗಳನ್ನ ಇವತ್ತು ರಾಜ್ಯದ ಜನ ಬಿಜೆಪಿಗರನ್ನ ಕೇಳ್ತಾ ಇದ್ದಾರೆ. ಕೇವಲ ಇಷ್ಟು ಮಾತ್ರವಲ್ಲ, ಆರ್ ಅಶೋಕ್ ಅವರಿಗೆ ಇನ್ನೊಂದು ವಿಚಾರ ಕೂಡ ಹೇಳಬೇಕು. ಅದೇನಪ್ಪ ಅಂದ್ರೆ, ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರೆಸ್ಟ್ ಆಗಿದ್ದು 2011ರಲ್ಲಿ. ಆಗ ರಾಜ್ಯದಲ್ಲಿ ಇದ್ದಿದ್ದು ಇದೇ ಬಿಜೆಪಿ ಸರ್ಕಾರ. ಆಗ ಇವರೇ ಎಲ್ಲ ಯಡಿಯೂರಪ್ಪನವರು, ಆರ್ ಅಶೋಕ್ ಅವರು, ಜಗದೀಶ್ ಶೆಟ್ಟರ್, ಸದಾನಂದ ಗೌಡರು, ಹೀಗೆ ಇಡೀ ದೊಡ್ಡ ಬಿಜೆಪಿ ಸಮುದಾಯನೇ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು. ಅವತ್ತೇಕೆ ಜನಾರ್ದನ್ ರೆಡ್ಡಿ ಅಕ್ರಮ ಮಾಡಿಲ್ಲ? ಈ ಅಕ್ರಮ ಸುಳ್ಳು ಆರೋಪ ಆಗಿದೆ. ಸಿಬಿಐನವರು ಬೇಕು ಅಂತಲೇ ಇವ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ, ರಾಜ್ಯದ ಗಡಿ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಅಕ್ರಮ ಗಣಿಗಾರಿಕೆ ನಡೆದಿಲ್ಲ, ಅರಣ್ಯ ನಾಶ ಆಗಿಲ್ಲ ಅನ್ನೋದನ್ನ ನೀವೇ ಯಾಕೆ ತನಿಖೆ ಮಾಡಿ ವರದಿಯನ್ನ ನೀವು ಕೊಡಬಾರ್ದಾಗಿತ್ತು? ಜನಾರ್ದನ್ ರೆಡ್ಡಿಯ ಸಾಚ ಅಂತೇಳಿ ಯಾಕೆ ನೀವು ಅವತ್ತು ಸಾಬೀತು ಮಾಡಲಿಲ್ಲ? ಇದಿಷ್ಟೇ ಅಲ್ಲ, ಅವತ್ತು CM ಆಗಿದ್ದಂತಹ BS ಯಡಿಯೂರಪ್ಪನವರು ಲೋಕಾಯುಕ್ತಕ್ಕೆ ಒಂದು ನಿರ್ದೇಶನ ನೀಡ್ತಾರೆ. ಬಳ್ಳಾರಿಯಲ್ಲಿ ಆಗಿರ್ತಕ್ಕಂಥ ಅಕ್ರಮ ಗಣಿಗಾರಿಕೆ ಬಗ್ಗೆ ಒಂದು ವಿಸ್ತಾರವಾದ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ. ಸೊ ಆ ಒಂದು ನಿರ್ದೇಶನದ ಮೇರೆಗೆ ಸಂತೋಷ್ ಹೆಗಡೆ ಅವರು, ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ವಿಸ್ತೃತವಾದಂತಹ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ. ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಹೇಗೆ ಮಾಡಿದ್ದಾರೆ, ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಸರ್ಕಾರದಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಎಷ್ಟು ಸಾವಿರ ಕೋಟಿ ಹಗರಣ ಆಗಿದೆ, ಎಷ್ಟು ಲಕ್ಷ ಟನ್ ವಿದೇಶಗಳಿಗೆ ರಫ್ತಾಗಿದೆ, ಇವುಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಸಂತೋಷ್ ಹೆಗಡೆ ಅವರು ನಿಮ್ಮದೇ ಸರ್ಕಾರ ಇದ್ದಾಗ ವರದಿಯನ್ನ ಸಲ್ಲಿಕೆ ಮಾಡಿದ್ರಲ್ಲ, ಆವಾಗ ಆ ಒಂದು ವರದಿಯನ್ನ ನೀವು ಎಲ್ಲಿ ಇಟ್ಕೊಂಡು ಕೂತ್ಕೊಂಡ್ರಿ? ಅಂದು ಲೋಕಾಯುಕ್ತ ಸಂತೋಷ್ ಹೆಗಡೆ ಕೊಟ್ಟಂತಹ ವರದಿಯನ್ನ ನೀವು ನಿಮ್ಮ ಕುರ್ಚಿಗಳ ಕೆಳಗಡೆ ಹಾಕ್ಕೊಂಡು ಕೂತ್ಕೊಂಡು ಅವತ್ತು ಆ ಒಂದು ವರದಿಯನ್ನೇ ಮೂಲೆ ಗುಂಪು ಮಾಡಿದ್ರಿ. ಅವತ್ತು ನೀವೇನಾದ್ರೂ ಆ ವರದಿಗೆ ಜೀವ ಕೊಟ್ಟು ಅದರಲ್ಲಿರ್ತಕ್ಕಂಥ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿದಿದ್ರೆ, ಜನಾರ್ದನ್ ರೆಡ್ಡಿ ಕರ್ನಾಟಕದ ಸಂಪತ್ತನ್ನು ಎಷ್ಟು ದೋಚಿದ್ದಾರೆ, ಎಷ್ಟು ಅರಣ್ಯ ಪ್ರದೇಶ ನಾಶವಾಗಿದೆ, ಗಡಿ ಭಾಗದಲ್ಲಿ ಎಲ್ಲೆಲ್ಲಿ ಗುರುತುಗಳು, ಗಡಿ ಕಲ್ಲುಗಳು ಅದಲು ಬದಲಾಗಿದ್ದಾವೆ, ಸುಂಕಲಮ್ಮ ದೇವುಗಳದ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಅವತ್ತೇ ನಿಮ್ ಕಣ್ಮುಂದೆ ಕಾಣ್ತಾ ಇತ್ತು. ಇವತ್ತು ನೀವು ಅಲ್ಲೋ ನೋಡಿದ್ರೆ ಕಣ್ಮುಂದೆ ಕಾಣುತ್ತೆ. ಅವತ್ತು ಸಂತೋಷ್ ಹೆಗಡೆ ಅವರು ಕೊಟ್ಟಂತಹ ವರದಿಯನ್ನೇನಾದ್ರೂ ನೀವು ಪರಿಗಣಿಸಿದಿದ್ರೆ ಅವತ್ತೇ ನಿಮಗೆ ಗೊತ್ತಾಗ್ತಾ ಇತ್ತು ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಮಾಡಿದಾರಾ ಇಲ್ವಾ ಅನ್ನೋದು. ಆದ್ರೆ ಅದು ಬಿಟ್ಬಿಟ್ಟು ಇವತ್ತು ನೀವು ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ತೆಲಂಗಾಣದ CBI ಕೋರ್ಟ್ನಲ್ಲಿ ಎಲ್ಲಾ ಸಾಕ್ಷಿಗಳ ಸಮೇತ ಪ್ರೂವ್ ಆದ ಮೇಲೂ ಕೂಡ ಈಗ ಜಾಮೀನಿನ ಮೇಲೆ ಹೊರಬಂದ ಕೂಡಲೇ ನಾವು ಅದನ್ನ ಸ್ವಾಗತ ಮಾಡ್ತೀವಿ ಅಂದ್ರೆ ನಿಮ್ಮನ್ನ ನಿಜಕ್ಕೂ ಏನಂತ ಕರಿಬೇಕು? ಕರ್ನಾಟಕದ ಖನಿಜ ಸಂಪತ್ತನ್ನ ಅಕ್ರಮವಾಗಿ ಲೂಟಿ ಮಾಡಿದ ಜನಾರ್ದನ್ ರೆಡ್ಡಿ ಅವರನ್ನ ಯಾಕೆ ನಾವು ನಾಡದ್ರೋಹಿ ಅಂತ ಕರೀಬಾರದು? ನಿಮಗೆ ಇನ್ನೊಂದು ವಿಚಾರ ನೆನಪಿರ್ಲಿ, ಇವತ್ತು ಜಾಮೀನ್ ಮೇಲೆ ಹೊರಗಡೆ ಬಂದ ಮೇಲೆ ಜನಾರ್ದನ್ ರೆಡ್ಡಿ ಅವರು CBI ಕೋರ್ಟು ನಾನು ಅಕ್ರಮ ಗಣಿಗಾರಿಕೆ ಮಾಡಿರ್ತಕ್ಕಂಥ ಆರೋಪವನ್ನ, ವಿದೇಶಕ್ಕೆ ಅದರನ್ನ ಅಕ್ರಮವಾಗಿ ರಫ್ತು ಮಾಡಿದ್ದೀನಿ ಅಂತಕ್ಕಂಥ ಆರೋಪವನ್ನು ಕೂಡ ತಳ್ಳಿ ಹಾಕಿದೆ ಅಂತ ಹೇಳಿದಾರಲ್ವಾ. ಆದ್ರೆ ಆ ಒಂದು CBI ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದಲ್ಲಿ ಏನಿದೆ ಅನ್ನೋದನ್ನ ಒಮ್ಮೆ ನೋಡಿ. CBI ಕೋರ್ಟು ಈ ಎರಡು ಆರೋಪಗಳಲ್ಲಿ ಸತ್ಯ ಇರೋದಕ್ಕೇನೆ ಜನಾರ್ದನ್ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿರೋದು. ಇದಕ್ಕಿಂತ ತುಂಬಾ ಕುತೂಹಲ ಏನಂದ್ರೆ, ಜನಾರ್ದನ್ ರೆಡ್ಡಿಗೆ ಅದ್ಯಾವ ಗ್ರೌಂಡ್ಸ್ ಮೇಲೆ, ಅದ್ಯಾವ ಕಾರಣಕ್ಕೆ ಜಾಮೀನು ಸಿಕ್ಕಿದೆ ಅಂತ. ಸೊ ಈ ವಿಚಾರವನ್ನ ನೀವು ಸ್ಪಷ್ಟವಾಗಿ ನೋಡಬೇಕು ಅಂದ್ರೆ, ತೆಲಂಗಾಣದ ಹೈಕೋರ್ಟ್ ಕೊಟ್ಟಂತಹ ಜಾಮೀನಿನ ಆರ್ಡರ್ ಕಾಪಿ ಏನಿದೆ, ಆ ಆರ್ಡರ್ ಕಾಪಿನಲ್ಲಿ ಮೆನ್ಷನ್ ಆಗಿದೆ, ಜನಾರ್ದನ್ ರೆಡ್ಡಿ ಅವರು ಪ್ರಸ್ತುತ ಶಾಸಕರಾಗಿದ್ದಾರೆ, ಒಂದು ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಕೇವಲ ಇದೊಂದೇ ಒಂದು ಗ್ರೌಂಡ್ಸ್ ಮೇಲೆ ಜನಾರ್ದನ್ ರೆಡ್ಡಿಗೆ ತೆಲಂಗಾಣದ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದೆ. ಅಂದ್ರೆ ಭ್ರಷ್ಟರು, ಲೂಟಿಕೋರರು ಏನಾದರೂ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಪ್ರಭಾವಿಗಳು, ಗಣ್ಯ ವ್ಯಕ್ತಿಗಳು ಆದರೆ
ಮಂತ್ರಿಗಳೋ ಅಥವಾ ಶಾಸಕರೋ ಆಗಿದ್ದರೆ ಅವರು ಕಾನೂನಿನ ಚೌಕಟ್ಟಿನಿಂದ, ಕಾನೂನಲ್ಲಿ ವಿಧಿಸೋ ಶಿಕ್ಷೆಯಿಂದ ಯಾವ ರೀತಿ ತಪ್ಪಿಸ್ಕೊಳ್ಬೋದು, ಅವರಿಗೆ ಯಾವ ರೀತಿಯಾದಂತಹ ವಾಮ ಮಾರ್ಗಗಳು ನಮ್ಮ ಕಾನೂನಲ್ಲಿದೆ ಅನ್ನೋದಕ್ಕೆ ಜನಾರ್ದನ್ ರೆಡ್ಡಿಗೆ ಸಿಕ್ಕಿರ್ತಕ್ಕಂತಹ ಈ ಒಂದು ಜಾಮೀನು ತಾಜಾ ನಿದರ್ಶನವಾಗಿರೋದು ಸುಳ್ಳಲ್ಲ. ಯಾಕಂದ್ರೆ ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆಯನ್ನ CBIನವರು ತನಿಖೆ ಮಾಡಿ, ಅದಕ್ಕೆ ಕೇಸ್ ಫೈಲ್ ಮಾಡಿ, ಸಾಕ್ಷಿಗಳನ್ನು ಕಲೆ ಹಾಕಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು CBI ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಸುದೀರ್ಘವಾದ ವಿಚಾರಣೆ ಮಾಡಿದ ಬಳಿಕ CBI ಕೋರ್ಟ್ನಲ್ಲಿ ಶಿಕ್ಷೆ ಆದ ಮೇಲೆ ಹೈಕೋರ್ಟ್ನಲ್ಲಿ ಜಾಮೀನು ಸಿಗಬೇಕಾದ್ರೆ ಇದೇ CBI ಕೋರ್ಟ್ ಅಧಿಕಾರಿಗಳು ಜಾಮೀನಿಗೆ ಆಕ್ಷೇಪವನ್ನು ಸಲ್ಲಿಸಬೇಕಾಗಿತ್ತು. ಕನಿಷ್ಠ ಪಕ್ಷ ತೆಲಂಗಾಣದ ಹೈಕೋರ್ಟ್ಗೆ CBI ಕೋರ್ಟ್ ಯಾವ ಗ್ರೌಂಡ್ಸ್ನಲ್ಲಿ ಯಾವ ದಾಖಲೆಗಳನ್ನು ಮುಂದಿಟ್ಟು ಜನಾರ್ದನ್ ರೆಡ್ಡಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೀವಿ ಅನ್ನೋದನ್ನ ಸಮರ್ಥವಾಗಿ ವಾದ ಮಂಡಿಸಬೇಕಾಗಿತ್ತು. ಆದರೆ ಇಂತಹ ವಾದವನ್ನ ಹೈಕೋರ್ಟ್ನಲ್ಲಿ ಮಂಡಿಸೇ ಇಲ್ಲ. ಜನಾರ್ದನ್ ರೆಡ್ಡಿ ಕಡೆಯವರು ಹೋದ್ರು, ತೆಲಂಗಾಣದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ಮೇಲ್ಮನವಿ ಸಲ್ಲಿಸಿದ ಕೂಡಲೇ ತೆಲಂಗಾಣದ ಹೈಕೋರ್ಟು ಕೇವಲ ಇವರು ಶಾಸಕರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಜಾಮೀನನ್ನು ಮಂಜೂರು ಮಾಡಿತು. ಹೀಗೆ ಜನಾರ್ದನ್ ರೆಡ್ಡಿಯ ಜಾಮೀನು ವಿಚಾರಣೆಗೆ ಸಂಬಂಧಪಟ್ಟಂತೆ ತೆಲಂಗಾಣದ ಹೈಕೋರ್ಟ್ಗೆ ಯಾಕೆ CBIನವರು ತಮ್ಮ ವಾದವನ್ನು ಮಂಡಿಸಿ ಜಾಮೀನಿಗೆ ಆಕ್ಷೇಪವನ್ನು ಸಲ್ಲಿಸಲಿಲ್ಲ, ಈ ಒಂದು ಪ್ರಶ್ನೆ ನೋಡಿದ್ರೆ ನಿಜಕ್ಕೂ ಕೂಡ ಈ ಒಂದು ಜಾಮೀನು ಸಿಕ್ಕಿರೋದ್ರ ಹಿಂದೆ ಏನೆಲ್ಲ ನಡೆದಿದೆ ಅನ್ನೋದನ್ನ ನೀವೇ ಒಮ್ಮೆ ಆಲೋಚನೆ ಮಾಡಿ. ಸ್ನೇಹಿತರೆ, ನಿಮಗೆ ಇನ್ನೂ ಒಂದು ವಿಚಾರ ಹೇಳಬೇಕು. ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ಬಗ್ಗೆ ಸುಮಾರು 16 ವರ್ಷಗಳ ಹಿಂದೆಯೇ ಅವತ್ತು ಯುವ ಪತ್ರಕರ್ತರಾಗಿದ್ದಂತಹ ಪ್ರತಾಪ್ ಸಿಂಹ ಮೈನಿಂಗ್ ಮಾಫಿಯಾ ಅಂತ ಹೇಳಿ ಒಂದು ಪುಸ್ತಕವನ್ನೇ ಬರೆದ್ರು. ಆ ಪುಸ್ತಕದಲ್ಲಿ ಜನಾರ್ದನ್ ರೆಡ್ಡಿಯ ಓಬಳಾಪುರ ಮೈನಿಂಗ್ ಕಂಪ್ನಿಗೆ ಲೈಸೆನ್ಸ್ ಸಿಕ್ಕಿರೋದು ಯಾವ ರೀತಿ, ಅದರಲ್ಲಿ ಎಷ್ಟು ಅಕ್ರಮ ನಡೆದಿದೆ, ರಾಜಶೇಖರ್ ರೆಡ್ಡಿ ಅವರು ಯಾವ ರೀತಿ ಕಾನೂನು ಬಾಹಿರವಾಗಿ ಲೈಸೆನ್ಸ್ ಕೊಟ್ಟಿದ್ದಾರೆ, ಜನಾರ್ದನ್ ರೆಡ್ಡಿ ಹೇಗೆ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಅವರು ಗಣಿಗಾರಿಕೆ ಮಾಡಿ ತೆಗೆದಂತಹ ಅದಿರನ್ನ ವಿದೇಶಗಳಿಗೆ ಯಾವ ರೀತಿ ರಫ್ತು ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಅಂದಿನ CM ನಿಂದ ಹಿಡಿದು ಯಾರೆಲ್ಲ ಜನಾರ್ದನ್ ರೆಡ್ಡಿಯ ಅಕ್ರಮ ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ರು, ಸೊ ಯಾರಿಗೆಲ್ಲ ವಿಚಾರ ಗೊತ್ತಿದ್ರು, ಅಧಿಕಾರದಲ್ಲಿದ್ದವರು ಸುಮ್ಮನೆ ಇದ್ರು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ವಿವರವಾಗಿ ಎಲ್ಲ ದಾಖಲೆಗಳನ್ನು ಅದರಲ್ಲಿ ಮುದ್ರಣ ಮಾಡಿ ಕೂಡ ಆ ಪುಸ್ತಕ ಹೊರಗಡೆ ತಂದಿದ್ರು. ಅಂತಹ ಪ್ರತಾಪ್ ಸಿಂಹ 10 ವರ್ಷಗಳ ಕಾಲ ಮೈಸೂರನ್ನು ಪ್ರತಿನಿಧಿಸುವ ಸಂಸದರಾಗಿ ಲೋಕಸಭೆಯಲ್ಲಿ ಕುಂತಿದ್ರು. ಆದರೆ ಸಂಸದರಾಗಿದ್ದ ಆ ಸಂದರ್ಭದಲ್ಲಾಗ್ಲಿ ಅಥವಾ ಜನಾರ್ದನ್ ರೆಡ್ಡಿಗೆ ಈಗ ಜಾಮೀನು ಸಿಕ್ಕಿದ ಮೇಲಾಗ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟು ತುಟಿ ಬಿಚ್ಚೋದೇ ಇಲ್ಲ. ಯಾಕೆ ಗೊತ್ತಾ? ಒಂದು ವೇಳೆ ಏನಾದರೂ ಪ್ರತಾಪ್ ಸಿಂಹ ಜನಾರ್ದನ ರೆಡ್ಡಿಯ ಪರವಾಗಿ ಇಲ್ಲವೇ ವಿರೋಧವಾಗಿ ಮಾತಾಡಿದ್ರೆ BJPಯ ಅಸಲಿ ಬಣ್ಣ ಏನು ಅನ್ನೋದು ಹೊರಗಡೆ ಬರುತ್ತೆ. ಅದರಲ್ಲೂ ಕರ್ನಾಟಕದ ಗಡಿ ವಿಚಾರದಲ್ಲಿ, ಕನ್ನಡದ ನೆಲದ ವಿಚಾರದಲ್ಲಿ, ಕರ್ನಾಟಕದ ಸಂಪತ್ತನ್ನ ಅಕ್ರಮವಾಗಿ ಹೇಗೆಲ್ಲ ಲೂಟಿ ಮಾಡಿದ್ರು, ಈ ಎಲ್ಲ ವಿಚಾರಗಳು ಕೂಡ ಎಳೆಯಾಗಿ ಹೊರಗಡೆ ಬಂದ್ಬಿಡುತ್ತೆ. ಸೊ ಈ ಒಂದು ಭಯದಿಂದಲೇ ಸಂಸದ ಪ್ರತಾಪ್ ಸಿಂಹ ಅಷ್ಟು ದೊಡ್ಡ ಪುಸ್ತಕ ಬರೆದವರು ಇವತ್ತು ಬಾಯಿಗೆ ಬೀಗ ಹಾಕೊಂಡು ಸುಮ್ಮನೆ ಕೂತಿದ್ದಾರೆ. ಇನ್ನು ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಜನಾರ್ದನ್ ರೆಡ್ಡಿಯ ಅಕ್ರಮ ವಿಚಾರದಲ್ಲಿ ಈಗಾಗಲೇ ನಾವು ಹಲವು ಬಾರಿ ಹೇಳಿದ್ದೀವಿ, ಪದೇ ಹೇಳ್ತಾ ಇದ್ದೀವಿ, ಈಗಲೂ ಕೂಡ ಕಾಲ ಮಿಂಚಿಲ್ಲ. ನೀವು ಬಳ್ಳಾರಿ ಭಾಗದಲ್ಲಿ ಜನಾರ್ದನ್ ರೆಡ್ಡಿ ನುಂಗಿರೋ ರಾಜ್ಯದ ಗಡಿಯನ್ನು 1890ರ ಒರಿಜಿನಲ್ ಕಾಂಟೂರ್ ಮ್ಯಾಪ್ನಂತೆ ಸರ್ವೆ ಮಾಡಿಸಿ ಕರ್ನಾಟಕದಿಂದ ಕೈಜಾರಿ ಹೋಗುವ ದುಸ್ಥಿತಿಯಲ್ಲಿರೋ ರಾಜ್ಯದ ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನ ಮತ್ತೆ ರಾಜ್ಯದ ಸುಪರ್ದಿಗೆ ತೆಗೆದುಕೊಂಡು ಬನ್ನಿ. ಇನ್ನು ಬಳ್ಳಾರಿ ಗಡಿಯಲ್ಲಿ ಜನಾರ್ದನ ರೆಡ್ಡಿ ಮಾಡಿರ್ತಕ್ಕಂತಹ ಅಕ್ರಮ ಗಣಿಗಾರಿಕೆಯನ್ನು ಮುಚ್ಚಿ ಹಾಕೋದಕ್ಕೆ ಕೆಲ ಭ್ರಷ್ಟ ಅಧಿಕಾರಿಗಳು ಸಲ್ಲಿಸಿರೋ ತಪ್ಪಾದ ಸರ್ವೆಯನ್ನು ಕೂಡ ರದ್ದು ಮಾಡಿ ನಿಜವಾದ ಗಡಿ ಭಾಗವನ್ನು ಗುರುತಿಸೋ ಕೆಲಸ ಮಾಡಿ ಅಂತ ನಾವು ಈಗಾಗಲೇ ಹಲವು ಬಾರಿ ಹೇಳಿದ್ದೀವಿ, ಈಗಲೂ ಹೇಳ್ತಾ ಇದ್ದೀವಿ. ಬಹುಶಃ ನೀವು CM ಆಗಿದ್ರೂ ಕೂಡ ಜನಾರ್ದನ ರೆಡ್ಡಿಯ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ನೀವೇನಾದರೂ ಕ್ರಮ ತೆಗೆದುಕೊಳ್ಳೋಕೆ ಮುಂದೋದ್ರೆ ಸ್ವಪಕ್ಷದವರೇ ನಿಮಗೆ ಅಡ್ಡ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರೋದನ್ನು ಕೂಡ ತಳ್ಳಿ ಹಾಕೋಕ್ಕಾಗಲ್ಲ. ಹಾಗಂತ ನೀವು ಈ ಒಂದು ವಿಚಾರದಲ್ಲಿ ಮೌನವಾಗಿರೋದು ಸರಿಯಲ್ಲ. ಯಾಕೆ ಅಂದರೆ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ವಿರುದ್ಧ ರಾಜ್ಯದಲ್ಲಿ ಅತಿ ದೊಡ್ಡ ಮಟ್ಟಕ್ಕೆ ರಣಕಹಳೆ ಮೊಳಗಿಸಿದ್ ನೀವು. ಅದಕ್ಕೋಸ್ಕರ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿದ್ ನೀವು ಶುರು ಮಾಡಿರೋ ಯುದ್ಧವನ್ನ ಅರ್ಧಕ್ಕೆ ನಿಲ್ಲಿಸಬೇಡಿ, ಯುದ್ಧವನ್ನ ಸಂಪೂರ್ಣವಾಗಿ ಮಾಡಿ ಮುಗಿಸಿ. ಯಾಕೆ ಅಂದ್ರೆ ಇದನ್ನೇನಾದ್ರೂ ನೀವು ಅರ್ಧದಲ್ಲೇ ಬಿಟ್ರೆ ಈಗಾಗಲೇ ನೀವು ಮಾಡಿರ್ತಕ್ಕಂಥ ಪಾದಯಾತ್ರೆ ಕೇವಲ ರಾಜಕೀಯ ದ್ವೇಷದಿಂದ, ಅಧಿಕಾರದ ದಾಹದಿಂದ ಅಂತ ಜನಾರ್ದನ್ ರೆಡ್ಡಿ ಊರಿಗೆಲ್ಲ ಹೇಳ್ಕೊಂಡ್ಬರ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಈ ಒಂದು ಆರೋಪಗಳಿಗೆ ಸುಮ್ಮನಿದ್ರೆ CM ಆಗಿರೋ ನಿಮಗೆ DCM ಆದಂಥ DK ಶಿವಕುಮಾರ್ ಅವರಿಗೆ
ಹಾಗೂ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮಾಡಿದಂತಹ ಅಕ್ರಮ ಗಣಿಗಾರಿಕೆ ವಿರುದ್ಧದ ಪಾದಯಾತ್ರೆ ಏನಿದೆ ಇದು ಕಪ್ಪು ಚುಕ್ಕೆಯಾಗಿ ಉಳಿದು ಬಿಡೋದು 100% ಸತ್ಯ. ಸ್ನೇಹಿತರೆ, ಕಮಲ್ ಹಾಸನ್ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದಕ್ಕೆ ಇಡೀ ರಾಜ್ಯವೇ ಕಮಲ್ ಕ್ಷಮೆ ಕೇಳಬೇಕು ಅಂತ ಎದ್ದು ನಿಲ್ತು. ಅವರ ಸಿನಿಮಾ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಮಾಡೋಕೆ ಬಿಡಲಿಲ್ಲ. ಅಂತದ್ರಲ್ಲಿ ಜನಾರ್ದನ ರೆಡ್ಡಿ ಕನ್ನಡ ನಾಡಿನ ನೆಲವನ್ನೇ ಅಕ್ರಮವಾಗಿ ಬಗೆದ್ರು, ಕರ್ನಾಟಕದ ಸಂಪತ್ತನ್ನ ಅಕ್ರಮವಾಗಿ ಲೂಟಿ ಮಾಡಿದ್ರು. ಅಂತಹ ಜನಾರ್ದನ್ ರೆಡ್ಡಿಯ ವಿಚಾರದಲ್ಲೇಕೆ ಕನ್ನಡಿಗರು ಮೌನವಾಗಿದ್ದಾರೆ. ಕಮಲ್ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ ಬಿಜೆಪಿ ಏಕೆ ಕನ್ನಡ ನೆಲವನ್ನೇ ಅಕ್ರಮವಾಗಿ ಲೂಟಿ ಮಾಡಿರೋ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಮೌನವಾಗಿದೆ. ಸ್ನೇಹಿತರೆ, ನಾವ್ ಹೇಳೋದಿಷ್ಟೇ, ಕಮಲ್ ಹಾಸನ್ ಕನ್ನಡಕ್ಕೆ ಅವಮಾನ ಮಾಡಿದ್ದು ಎಷ್ಟು ಸತ್ಯನೋ ಜನಾರ್ದನ್ ರೆಡ್ಡಿ ಕೂಡ ಕನ್ನಡದ ನೆಲವನ್ನೇ ಅಕ್ರಮವಾಗಿ ಲೂಟಿ ಮಾಡಿರೋದು ಅಷ್ಟೇ ನಿಜ. ಅದಕ್ಕೆ ಸಂತೋಷ್ ಹೆಗ್ಡೆ ಕೊಟ್ಟಿರ್ತಕ್ಕಂಥ ಲೋಕಾಯುಕ್ತ ವರದಿ ಹಾಗೂ ತೆಲಂಗಾಣದ CBI ಕೋರ್ಟ್ ಕೊಟ್ಟಂತಹ ತೀರ್ಪು ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಯಾವುದು ಬೇಕಾಗಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಾಪ್ ಸಿಂಹ ಬರೆದಿರ್ತಕ್ಕಂಥ ಮೈನಿಂಗ್ ಮಾಫಿಯಾ ಪುಸ್ತಕನೇ ಜನಾರ್ದನ್ ರೆಡ್ಡಿ ಅಕ್ರಮ ಎಷ್ಟು ಮಾಡಿದ್ದಾರೆ, ರಾಜ್ಯದ ಸಂಪತ್ತನ್ನು ಎಷ್ಟು ಕೊಳ್ಳೆ ಹೊಡೆದಿದ್ದಾರೆ, ಕನ್ನಡದ ನೆಲವನ್ನು ಎಷ್ಟು ಅಕ್ರಮವಾಗಿ ಬಗೆದು ತಿಂದಿದ್ದಾರೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿಯಾಗಿದೆ. ಅಂಥದ್ರಲ್ಲಿ ಕಮಲ್ ಹಾಸನ್ ಮಾತ್ರ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ ನಾವು ಜನಾರ್ದನ್ ರೆಡ್ಡಿ ಈ ನೆಲವನ್ನು ಅಕ್ರಮವಾಗಿ ಲೂಟಿ ಮಾಡಿದ್ರೂ ಕೂಡ ಯಾಕೆ ಅವ್ರ ವಿಚಾರದಲ್ಲಿ ಮೌನವಾಗಿದ್ದೀವಿ? ಇದಕ್ಕೆ ಬಿಜೆಪಿಗರು ಮಾತ್ರವಲ್ಲ, ರೆಡ್ಡಿಯ ಅಕ್ರಮ ಗಣಿಗಾರಿಕೆ ವಿರುದ್ಧ ಪಾದಯಾತ್ರೆ ಮಾಡಿದಂತಹ ಕಾಂಗ್ರೆಸ್ನವರು, CM ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು ಕೂಡ ರಾಜ್ಯದ ಜನಕ್ಕೆ ಉತ್ತರ ಕೊಡಬೇಕು. ಇಲ್ಲದೆ ಹೋದ್ರೆ ಇವರೆಲ್ಲರೂ ಕೂಡ ಕನ್ನಡ ನಾಡಿನ ದ್ರೋಹಿಗಳು ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇರೋದಿಲ್ಲ. ಸ್ನೇಹಿತರೆ, ಗಾಳಿ ಜನಾರ್ದನ್ ರೆಡ್ಡಿ ಕನ್ನಡ ನೆಲವನ್ನ, ಕನ್ನಡ ನೆಲದ ಸಂಪತ್ತನ್ನ ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಮಾಡಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.